ಗುಡಕ್ಕೆ ಬಂದದ್ದು. ಗುಡದ ಮಠಕ್ಕೆ ನನ್ನ ಪಟ್ಟಾಧಿಕಾರ ಮಾಡಿ ಎಲ್ಲರೂ ಹೋಗಿಬಿಟ್ರು. ನಾ ಒಬ್ಬನೇ ಉಳ್ಕೊಂಡೆ ಕಪ್ಪದ ಗುಡ್ದಾಗ. ಭಾಳ ಮಂದಿ ಅಂದ್ರು ನನಗೆ, ಏನ್ರಿ ಹೋಗಿ ನೀವು ಗುಡ್ಡದ ಮಠಕ್ಕೆ ಆದ್ರಲ್ಲ ಅಂತ. ನನಗೆ ಗುಡ್ಡನೇ ಇರಲಂದೆ, ಅದು ನನ್ನ ಕಪ್ಪದ ಗುಡ್ಡನೇ ಇರಲಂದೆ. ಈಗ ಇಡೀ ಜಗತ್ತು ಕಪ್ಪದ ಗುಡ್ಡ ಗಮನಿಸ್ತಾ ಇದೆ. ಯಾಕಂದ್ರೆ ಕೊರೋನಾ ಬಂತು. ಕೊರೋನಾ ಬಂದಾಗ ಶುದ್ಧ ಗಾಳಿಯ ಅಗತ್ಯ ನಮ್ಮ ಜನಗಳಿಗೆ ಬಂತು. ಅವಾಗ ಕಪ್ಪತ್ತ ಗುಡ್ಡವನ್ನು ಉಳಿಸಿಕೊಳ್ಳುವಂಥ ತುರ್ತು ಇಡೀ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಯ್ತು. ಇವತ್ತು 15 ಜಿಲ್ಲೆಗಳಿಗೆ ಶುದ್ಧ ಹವೆಯನ್ನು ಕೊಡುವಂತಹದ್ದು ಮತ್ತು ಮಳೆ ಬೆಳೆ ಕೊಡುವಂತಹದ್ದು ಯಾವ್ದಾರ ಇದ್ರ ಅದು ಕಪ್ಪತ್ತ ಗುಡ್ಡ. ಗುರ್ಜಿ ಗುರ್ಜಿ ಎಲ್ಲಡಿ ಬಂದಿ, ಹಳ್ಳ ಕೊಳ್ಳ ಹರಿದಡಿ ಬಂದಿ, ಕಾರ್ ಮಳೆ ಕಪ್ಪತ್ ಮಳೆ ಅಂತಾರಲ್ಲ, ಅದು ಕಾರ್ ಮಳೆ ಕಪ್ಪತ್ ಮಳೆ ಅಂದ್ರೆ ಕಪ್ಪತ್ ಗುಡ್ಡದ ಮಳೆನೇ. ಹಾಗಾಗಿ ಸಂಗತಿ ನಾನು ಬಹಳ ಸಂತೋಷ ಕೊಟ್ಟದ್ದೇನಂದ್ರೆ, ಬ್ಯಾಂಕಿಗೆ ಮತ್ತು ನಿಮಗೆ ವ್ಯತ್ಯಾಸ ಏನು, ಬ್ಯಾಂಕಿನವರು ಇಷ್ಟು ಸುಲಭ ಇರುದಿಲ್ರಿ. ನಾ ಬ್ಯಾಂಕ್ ನೋಡಿದೆ, ನಾ ಬ್ಯಾಂಕಿನ ಕಾರ್ಯಕ್ರಮಕ್ಕೆ ಹೋಗೋದು ಬಹಳ ಕಡಿಮೆ. ಆದ್ರೆ ಎಲ್ ಐ ಸಿ ಮಾನವೀಯ ನೆಲೆಯೊಳಗ ಕೆಲಸ ಮಾಡ್ತಾ ಇದೆ. ಇಲ್ಲೊಂದು ಫೋಟೋ ಐತಿ ನೋಡ್ರಿ, ಫೋಟೋ ಆರದಿರಲಿ ದೀಪ ಆರಬಾರ್ದು. ಯಾರು ಎಲ್ ಐ ಸಿ ನಂಬಿದಾರೋ ಅವ್ರ ದೀಪ, ಅವ್ರ ಮನೆಯ ದೀಪ, ಜೀವನದ ದೀಪ ಆರಬಾರ್ದು. ಇದು ಮಾನವೀಯ ಹಿನ್ನೆಲೆಯೊಳಗ, ಮಾನವೀಯ ನೆಲೆಯೊಳಗೆ ನಡೀತಕ್ಕಂಥ ಕೆಲಸ ಇದು ಬ್ಯಾಂಕ್ನಾಗ ಆಗೋದಿಲ್ರಿ. ಬ್ಯಾಂಕ್ನವ್ರು ಪ್ರತಿಯೊಂದು ನೀವು ಬದುಕಿರೋದಕ್ಕೂ ಸರ್ಟಿಫಿಕೇಟ್ ಕೇಳ್ತಾರ. ಅವರು ಪ್ರತಿಯೊಂದಕ್ಕೂ ಸರ್ಟಿಫಿಕೇಟ್ ಕೇಳ್ತಾರ. ಅವರು ಒಂದು ಪೈಸಾ ಕೂಡ ಕಡಿಮೆ ಆದ್ರೂ ಅವ್ರೇನ ನಿಮ್ಗೆ 10 ರೂಪಾಯಿ ಕೊಡಂಗಿಲ್ಲ ಅಲ್ಲಿ ಬ್ಯಾಂಕ್ನಾಗ. ಆದ್ರೆ ಎಲ್ ಐ ಸಿ ಹಂಗಲ್ಲ, ಹುಡುಕೋತ ಹೋಗ್ತೀರಿ ನೀವು. ಆನಂತರ ಅವ್ರಿಗೆ ಗೊತ್ತಿರ್ತದೋ ಇಲ್ಲ, ಆದ್ರೆ ನೀವು ಅವ್ರಿಗೆ ನೆನಪಿಸ್ತೀರಿ, ಅವ್ರ ಕಷ್ಟದೊಳಗೆ ನೀವು ಪಾಲ್ಗೊಳ್ತೀರಿ. ಸಂಪತ್ತಿಗಿಂತಲೂ ಸಂಬಂಧ ಬಹಳ ಮಹತ್ವದ ಅಂತ ಹೇಳಿ ಸಂಬಂಧಗಳನ್ನ ಕಾಕೊಂಡು, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಲಿ ಎತ್ತಣದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರ ಉಪ್ಪಿಗೂ ಎತ್ತಣದೆತ್ತ ಸಂಬಂಧವಯ್ಯ, ನಮ್ಮ ಗುಹೇಶ್ವರ ಲಿಂಗಕ್ಕೂ ಯಮಗೂ ಎತ್ತಣದೆತ್ತ ಸಂಬಂಧವಯ್ಯ ಅಂತ ಪ್ರಭುದೇವರು ಹೇಳ್ದಂಗ, ಎಲ್ಲಿ ಎಲ್ ಐ ಸಿ, ಎಲ್ಲಿ ಆ ಗ್ರಾಹಕ, ಅವರಿಗೆ ನೀವು ಸುವರ್ಣ ಸೇತುವೆಯಾಗಿ, ಅವರಿಗೆ ನೀವೊಂದು ಸುವರ್ಣ ಸೇತುವೆಯಾಗಿ ಕೆಲಸ ಮಾಡಿ ಅವರಲ್ಲಿ ಭರವಸೆ ಹುಟ್ಟಿಸ್ತಿರಲ್ಲ. ಇದನ್ನು ಬ್ಯಾಂಕ್ ಮಾಡೋದಲ್ರಿ. ಬ್ಯಾಂಕು ಆ ಮನುಷ್ಯ ಸತ್ನಂದ್ರ ಮುಗಿತ, ಅಕೌಂಟ್ ಸತ್ತೋಗ್ಬಿಡ್ತದೆ. ಆದ್ರ ಎಲ್ ಐ ಸಿ, ನಿಜವಾದ ಎಲ್ ಐ ಸಿ ಘನತೆ ಇರುವುದೇ ಕಷ್ಟ ಬಂದಾಗ. ಆ ಮನುಷ್ಯ ಸತ್ನಂದ್ರ ಇಡೀ ಎಲ್ ಐ ಸಿ ಸಿಬ್ಬಂದಿಯವರು ಅಲ್ಲಿ ಇರ್ತಾರೆ. ನಾನು ನೋಡಿದ್ದೇನೆ, ಎಲ್ ಐ ಸಿ ಸಿಬ್ಬಂದಿಯವರು ಬಂದು 50,000 ಲಕ್ಷ ಗಂಟಲೆ ತಂದು ಕೊಟ್ಟು ಆ ಅಂತ್ಯ ಸಂಸ್ಕಾರ ಆಗೋದ್ರ ಜೊತೆಗೆ ಅವ್ರ ಕುಟುಂಬ ಬೆಳಿಬೇಕು, ಅವ್ರ ಕುಟುಂಬ ಉಳಿಬೇಕು, ಅವ್ರ ಕುಟುಂಬ ಮರ್ಯಾದೆಯಿಂದ ಬಾಳ್ಬೇಕು ಅನ್ನುವಂತಹ ಸಂಗತಿಯನ್ನ ಎಲ್ ಐ ಸಿ ಅವರು ಮಾಡಿ ತೋರಿಸ್ತಾ ಇದ್ದೀರಿ. ಇದು ಭಗವಂತನಿಗೆ ಪ್ರೀತಿಯಾಗುವಂತಹ ಸಂಗತಿ. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ಹೆಚ್ಚೆಚ್ಚು ಮಾಡಿರೋ ಅವರು, ಇದು ಸಾಧನೆ ಅಷ್ಟೇ ಅಲ್ಲ, ಇದು ಪೂಜೆಯೂ ಹೌದು. ಅಂದ್ರೆ ನಾವು ಹೆಚ್ಚೆಚ್ಚು ಪೂಜಾ ಮಾಡಿದಷ್ಟು ನಮಗೆ ಹೆಂಗ ಪುಣ್ಯ ಬರ್ತದೋ ಹಂಗೆ ಹೆಚ್ಚೆಚ್ಚು ನೀವು ಯಾರ್ಯಾರು ಮಾಡಿರೋ ಅವ್ರಿಗೆ ಸಮಾಜದಲ್ಲಿ ಗೌರವನೂ ಇರ್ತದ, ಜೊತೆಗೆ ಹೆಚ್ಚು ಜನಗಳನ್ನು ಮುಟ್ದಂಗಾಗತ್ತೆ. ಗಾಂಧೀಜಿ ಅವ್ರದ್ದು ಒಂದು ಸಂಗತಿ ಹೇಳಿಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಗಾಂಧೀಜಿ ಅವರು ಸತ್ತ ದಿವಸ ಅವ್ರದ್ದು ಇಲ್ಲಿ ಮರ್ಡರ್ ಆಗಿರ್ತದ. ಅಲ್ಲಿ ವಿಶ್ವಸಂಸ್ಥೆಯೊಳಗ ಆ ಇಡೀ 143 ರಾಷ್ಟ್ರಗಳ ಜೆಂಡಾ, ಆ 143 ರಾಷ್ಟ್ರಗಳ ಜೆಂಡಾ ಅವತ್ತು ಕೆಳಗಿಳಿಸಿರ್ತಾರ. ಅವಾಗ ಯಾರೋ ಒಬ್ರು ಕೇಳ್ತಾರ, ಅಲ್ರಿ ಗಾಂಧೀಜಿಯವರು ಬರೀ ಭಾರತಕ್ಕೆ ಅಷ್ಟೇ ಸಂಬಂಧಪಟ್ಟಂತವ್ರು, ಭಾರತ ದೇಶದ ಅಷ್ಟೇ ಇಳಿಸ್ಬೇಕಾಗಿತ್ತಲ್ಲ, ನೀವು ಉಳಿಕೆದ ರಾಷ್ಟ್ರಗಳದ್ದು ಯಾಕೆ ಇಳಿಸಿರಿ ಅಂತ ಯಾರೋ ಒಬ್ರು ಕೇಳ್ತಾರ ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳನ್ನು. ಅವಾಗ ವಿಶ್ವಸಂಸ್ಥೆ ಕಾರ್ಯದರ್ಶಿ ಹೇಳ್ತಾರು, ಗಾಂಧೀಜಿ ಹುಟ್ಟಿದ ಭಾರತದಲ್ಲಿ, ಆದ್ರೆ ಅವರು ಮಾನವೀಯತೆ, ಪ್ರೇಮ, ಅನುಕಂಪವನ್ನ ತೋರಿಸಿ ಸತ್ಯ ಅಹಿಂಸೆಗಳ ಮೂಲಕವಾಗಿ ಜಗತ್ತನ್ನ ಮಾನವೀಯತೆ ಕಡೆ ಹೋದ್ರಲ್ಲ. ಹಾಗಾಗಿ ಇವತ್ತು ಗಾಂಧೀಜಿಯವರು ಹತ್ಯೆ ಆಗ್ಯದ ಅಂದ್ರೆ ಮಾನವೀಯತೆ ಹತ್ಯೆ ಆದಂಗಾಗ್ಯದ. ಅದಕ್ಕೆ ನಾವು 143 ರಾಷ್ಟ್ರಗಳ ಜೆಂಡಾ ಕೆಳಗಿಳಿಸಿದ್ದೇವೆ. ಇದು ನಮಗೆಲ್ಲ ನೆನಪಿರ್ಬೇಕು. ನಾವು ಎಲ್ ಐ ಸಿ ಒಳಗ ಪ್ರತಿನಿಧಿಗಳಾಗಿ ಸೇವೆ ಮಾಡ್ತಾ ಇದ್ದೀವಲ್ಲ, ಇರುವನ್ನ ಮೈ ಬಾಳು ದಿಟ, ಇರುವವರೆಗೂ ಈ ಜೀವನ ಸತ್ಯ. ಯಾರು ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಇರುವನ್ನ ಮೈ ಬಾಳು ದಿಟ, ಇದರ ವಿವರಣೆ ಹೊರೆ ನಮ್ಮ ಮೇಲಿಲ್ಲ. ನಾವು ಇದರ ಸಿರಿಯ ಪರಿದಾಗಿಸಲು ನಿಂತು ಯುಕ್ತಿಯನ್ನು ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ ಅಂತಾರೆ ದೊಡ್ಡವರು.
ಇರು ಮಠ ಸತ್ಯ. ಅವ್ ಪಾಲಿಸಿ ಮಾಡಿಸ್ತಿರ್ತಾನ, ಅವನಿಗೆ ಗೊತ್ತಿರೋದಿಲ್ಲ ಯಾವಾಗ ಸಾಯ್ತಾನಂತ ಗೊತ್ತಿರೋದಿಲ್ಲ. ಆದ್ರೂ ನೀವು ಅವನಲ್ಲಿ ಭರವಸೆಯನ್ನು ಹುಟ್ಟಿಸ್ಬೇಕು. ಅಪ್ಪ ನೀನು 100 ವರ್ಷ ಬದುಕ್ತೀಯ, ಮಾಡು ಪಾಲಿಸಿ ಮಾಡು ಅಂತ ಹೇಳ್ಬೇಕು. ಕುಟುಂಬಕ್ಕಾಗ್ತದೆ. ಒಂದಗಳು ಹೆಚ್ಚಿರುದು ಒಂದಗಳು ಕೊರೆಯಿರುದು ತಿಂದ ನಿನ್ನ ಅನ್ನರೊಳ ತೀರುತ್ತಿಲ್ಲ ಪಯಣ ಹಿಂದಾಗದೊಂದು ಕ್ಷಣ ಮುಂದಕ್ಕೊಮ್ಮೆ ಕಾದಿರುದು ಸಣ್ಣ ಲೆಕ್ಕವದಲ್ಲ ಮಂಕುತಿಮ್ಮ ಅಂದಂಗ ಅನ್ನೋದ್ರೊಳ ತೀರ್ಥೂನ ಹೋಗ್ತವೆ. ಅದು ಹೋಗೋದ್ರೊಳಗನ ಇಂಥ ಲೋಕ ಕಲ್ಯಾಣ, ಲೋಕೋದ್ಧಾರ ಮತ್ತು ಕುಟುಂಬದ ಉದ್ಧಾರದ ಇದೆ. ಎಷ್ಟು ಮಂದಿ ನೀವು ಹೆಣ್ಮಕ್ಳು ಬಂದಿರಿ, ತಾಯಿಗಳು, ನೀವು ಮನೆಗೆ ಹೋಗ್ರಿ, ಬಡವರ ಮನೆಗೆ ಹೋಗ್ರಿ, ಅವರಲ್ಲಿ ನಂಬಿಕೆ ಹುಟ್ಟಿಸ್ರಿ, ನೀವು ಪಾಲಿಸಿ ತಗೊಳ್ರಿ, ನೀವು ತುಂಬ್ರಿ, ನಿಮ್ಮ ಕುಟುಂಬಕ್ಕೆ ಆಧಾರ ಆಗತ್ತಂತ ನೀವು ಹೇಳ್ರಿ. ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅವ್ರು. ಎಷ್ಟೋ ಮಂದಿ ಗೊತ್ತಿಲ್ಲಾರ್ದವ್ರು. ನಮ್ಮ ತಾಯಿಗಳಿಗೆ ಅಕ್ಷರ ಕಲೀಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಮಂದಿ ಸಾಲಿಗೆ ಬಂದಿಲ್ಲ, ಎಷ್ಟೋ ಮಂದಿ ಗೊತ್ತಿಲ್ಲ. ಇದರಿಂದ ನಮ್ಮ ಕುಟುಂಬ ಉಳಿತಾವಂತ ಅವ್ರಿಗೆ ಗೊತ್ತಿಲ್ಲ. ನೀವು ಇಷ್ಟು ಮಂದಿ ಹೆಣ್ಮಕ್ಳದಿರಲ್ಲ, ನೀವು ಪ್ರತಿಯೊಬ್ಬರು ಹೋಗ್ರಿ, ಆ ಮನೆಗೆ ಹೋದಾಗ ಹೆಣ್ಮಕ್ಳಿಗೆ ಹೇಳ್ರಿ ನೀವು ಮಾಡ್ರಿ ಅಂತ ಹೇಳಿ ಹೇಳೋದ್ರ ಜೊತೆಗೆ ಅಲ್ಲಿ ಯಾವನಾರ ಮನ್ಯಾಗ ಕುಡುಕಿದ್ನಂದ್ರ ಅವನಿಗೆ ಹೇಳ್ರಿ ಕುಡಿಬೇಡ ನೀನು, ಮಾಡಬೇಡ ನೀನು. ಏನಾಗ್ಯಾವಂದ್ರಿ ಕುಡುಕರು ಸೆರೆ ಸಿಂಧಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ. ಸೆರೆ ಸಿಂಧಿ ಸಹವಾಸ, ಹೆಂಡತಿ ಮಕ್ಕಳು ಉಪವಾಸ. ನಮ್ಮ ಸರ್ಕಾರಗಳ ತಪ್ಪು ನೀತಿಯಿಂದಾಗಿ ಎಲ್ಲಿ ಬೇಕಲ್ಲೇ ಸೆರೆದಂಗಡಿ ಬಂದ್ಬಿಟ್ಟಾವೆ. ಆ ಗಂಡಸರು ಕುಡಿದು ಬಂದು ಹೆಣ್ಮಕ್ಳು ಹೊಡಿತಾರ. ಆನಂತರ ಹೆಣ್ಮಕ್ಳು ಸಂಪಾದನೆ ಮಾಡಿದ್ರಲ್ಲೇ ಗಂಡಸರು ತಮ್ಮ ಪೌರುಷವನ್ನು ಮೆರೀತಾರ. ಗಂಡಸಿನ ಅಹಂಕಾರದಿಂದ ಎಷ್ಟೋ ಮಂದಿ ಹೆಣ್ಮಕ್ಳು ಮಾನಕ್ಕಂಜಿ ಮರ್ಯಾದೆ ಗಂಜಿ ಏನೂ ಮಾತಾಡೋದಿಲ್ಲ. ತಮ್ಮ ತವ್ರ ಮನೆ ಗೌರವ, ಗಂಡನ ಮನೆ ಗೌರವ ಉಳಿಸ್ಬೇಕನ್ನುವಂಥ ಕಾರಣದಿಂದ ಮೌನವಾಗಿ ಕುಟುಂಬ ನಡೆಸ್ಕೊಂಡು ಹೋಗುವಂತ ಲಕ್ಷ ತಾಯಂದರು ನಮ್ಮಲ್ಲಿದ್ದಾರೆ. ಅದಕ್ಕೆ ನೀವು ಎಷ್ಟು ಮಂದಿ ಬಂದಿರಲ್ಲ, ನೀವು ಒಬ್ಬೊಬ್ಬರು ಕೂಡ 1 ಕೋಟಿ, ಒಬ್ಬೊಬ್ಬರು ಕೂಡ 10 ಕೋಟಿ, ಒಬ್ಬೊಬ್ಬರು ಕೂಡ 100 ಕೋಟಿ, 140 ಕೋಟಿ ಆಗಿದೆ. ನಾವು ಪ್ರತಿಯೊಂದು ಮನೆಗೂ ನೋವಿದೆ, ಪ್ರತಿಯೊಂದು ಮನೆಗೂ ಸಂಕಟ ಇದೆ, ಪ್ರತಿಯೊಂದು ಕುಟುಂಬಕ್ಕೂ ಆ ಹಣದ ಅಗತ್ಯ ಇದೆ. ಅದಕ್ಕೆ ನೀವು ಮಹಿಳಾ ಪ್ರತಿನಿಧಿಗಳು ಮತ್ತು ಪುರುಷ ಪ್ರತಿನಿಧಿಗಳು, ಈ ಜೀವ ವಿಮಾ ಈ ಪ್ರತಿನಿಧಿಗಳಂದರೆ ನೀವು ಪ್ರತಿ ಕುಟುಂಬಕ್ಕೂ ಹೋಗಬೇಕು. ಎಷ್ಟೆಷ್ಟು ನೀವು ಜನಗಳನ್ನು ಮುಡ್ತಿರೋ ಅಷ್ಟೆಷ್ಟು ಆ ಭಗವಂತನ ಮುಡ್ದಂಗಾಗತ್ತ. ಅದರಿಂದ ಸೇವೆ ಮಾಡಿದಂತಹ ಒಂದು ತೃಪ್ತಿ ಸಿಗತ್ತ. ಕೊನೆಗೆ ನಿಮ್ಮ ಜೀವನ ನೈವೇದ್ಯ ಆಗತ್ತ. ನೈವೇದ್ಯ ನಾನು ಆಗಲೇ ಹೇಳಿದ್ನಲ್ಲ, ಜೀವನವದೊಂದು ಪರಮೇಶ್ವರ್ಯ ಬೊಮ್ಮನದು ಸೇವೆಯಿಂದ ಅದನ್ನು ಊರ್ಜಿತಗೊಳಿಸುವ ಲೆಸಕ. ಸೇವೆಯಿಂದನೇ ಅದನ್ನು ಊರ್ಜಿತ ಮಾಡಬೇಕು, ಸೇವೆಯಿಂದನೂ ಊರ್ಜಿತ ಮಾಡಬೇಕು. 20 ವರ್ಷಗಳ ಹಿಂದೆ ನಾ ಕಪ್ಪತ್ಗುಡಕ್ಕೆ ಬಂದದ್ದು. ನಮ್ಮ ಭಕ್ತರದಾರಲ್ಲಿ 20 ವರ್ಷಗಳಿಂದ ನಾನು ಕಪ್ಪತ್ಗುಡಕ್ಕೆ ಬಂದದ್ದು. ಗುಡದ ಮಠಕ್ಕೆ ನನ್ನ ಪಟ್ಟಾಧಿಕಾರ ಮಾಡಿ ಎಲ್ಲರೂ ಹೋಗಿಬಿಟ್ರು. ನಾ ಒಬ್ಬನೇ ಉಳ್ಕೊಂಡೆ ಕಪ್ಪತ್ಗುಡ್ದಾಗ. ಭಾಳ ಮಂದಿ ಅಂದ್ರು ನನಗೆ, ಏನ್ರಿ ಹೋಗಿ ನೀವು ಗುಡದ ಮಠಕ್ಕೆ ಆದ್ರಲ್ಲ ಅಂತ. ನನಗೆ ಗುಡ್ಡನೇ ಇರಲ್ಲ ಅಂದೆ, ಅದು ನನ್ನ ಕಪ್ಪತ್ಗುಡನೇ ಇರಲ್ಲ ಅಂದೆ. ಈಗ ಇಡೀ ಜಗತ್ತು ಕಪ್ಪತ್ಗುಡ್ಡ ಗಮನಿಸ್ತಾ ಇದೆ. ಯಾಕಂದ್ರೆ ಕೊರೋನಾ ಬಂತು. ಕೊರೋನಾ ಬಂದಾಗ ಶುದ್ಧ ಗಾಳಿಯ ಅಗತ್ಯ ನಮ್ಮ ಜನಗಳಿಗೆ ಬಂತು. ಅವಾಗ ಕಪ್ಪತ್ಗುಡ್ಡವನ್ನು ಉಳಿಸಿಕೊಳ್ಳುವಂಥ ತುರ್ತು ಇಡೀ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಯ್ತು. ಇವತ್ತು 15 ಜಿಲ್ಲೆಗಳಿಗೆ ಶುದ್ಧ ಹವೆಯನ್ನು ಕೊಡುವಂತಹದ್ದು ಮತ್ತು ಮಳೆ ಬೆಳೆ ಕೊಡುವಂತಹದ್ದು ಯಾವ್ದಾರ ಇದ್ರ ಅದು ಕಪ್ಪತ್ಗುಡ್ಡ. ಗುರ್ಜಿ ಎಲ್ಲಡಿ ಬಂದಿ, ಹಳ್ಳ ಕೊಳ್ಳ ಹರಿದಡಿ ಬಂದಿ, ಕಾರ್ ಮಳೆ ಕಪ್ಪತ್ ಮಳೆ ಅಂತಾರಲ್ಲ, ಅದು ಕಾರ್ ಮಳೆ ಕಪ್ಪತ್ ಮಳೆ ಅಂದ್ರೆ ಕಪ್ಪತ್ಗುಡ್ಡದ ಮಳೆನೆ. ಹಾಗಾಗಿ ಮೊದಲಿಗೆ ನಮ್ಮ ಸೇವೆಗೆ ಎಲ್ಲರೂ ಟೀಕಾ ಮಾಡ್ತಾರ, ಮೂಗು ಮುರಿತಾರ, ಒಂಥರ ಅಂತಾರ. ಅಕ್ಕಮಾದೇವ ವಚನ ನಾವು ನೆನಪಿಟ್ಕೋಬೇಕು. ಲೋಕದಲ್ಲಿ ಹುಟ್ಟಿದ ಬಳಿಕ ಐತಲ್ಲ ಅಕ್ಕಮಾದೇವ ವಚನ, ಅದು ಬಹಳ ದೊಡ್ಡದ. ನಾ ಎಲ್ಲ ಹೇಳೋದಲ್ಲ, ಒಂದೇ ಮಾತು. ಲೋಕದಲ್ಲಿ ಹುಟ್ಟಿದ ಬಳಿಕ ಇವೆಲ್ಲ ಬರುವೆ. ನೀವು ಎಷ್ಟೆಷ್ಟು ಹೆಚ್ಚು ಸೇವೆ ಮಾಡ್ತಿರೋ ಅಷ್ಟೆಷ್ಟು ಭಗವಂತನ ಸಮೀಪಕ್ಕೆ ಹೋಗ್ತಾರೆ. ಇವತ್ತು ಕಪ್ಪತ್ಗುಡ್ಡ ಉಳಿದದ. ಆ ಕಪ್ಪತ್ಗುಡ್ಡದ ನಂದಿವೇರಿ ಮಠ ಆ ಸೇವೆಯನ್ನು ಮಾಡ್ತಾ ಇದೆ. ಅದು ಕಪ್ಪತ್ಗುಡ್ಡ ಉತ್ಸವದ ಮೂಲಕವಾಗಿ. ಆಗ ನೀವು ಪ್ರತಿನಿಧಿಗಳ ಉತ್ಸವ ಮೂಲಕವಾಗಿ, ಇದು ಒಂದು ಪ್ರತಿನಿಧಿಗಳ ಉತ್ಸವ ಅಂತೀನಿ ನಾನು. ಪ್ರತಿನಿಧಿಗಳ ಉತ್ಸವ ಅಂದ್ರ ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳೋದು, ಪರಸ್ಪರ ಭಾವ ಸಾಮರಸ್ಯ, ಭಾವ ವಿಸ್ತಾರ, ಭಾವ ಸಮರಸ್ಯದ ಮೂಲಕವಾಗಿ ಭಗವಂತನನ್ನು ಸೇರೋದು. ಇದು ಪೂಜೆಗೆ ಯಾವುದೇ ಅರ್ಥದಲ್ಲಿ ಕಡಿಮೆ ಇಲ್ಲ. ಹಾಗಾಗಿ ಇದರಲ್ಲಿ ತೊಡಗಿಸಿಕೊಂಡಂಥ ನೀವೆಲ್ಲ ಸಾರ್ಥಕತೆ, ಇದರಲ್ಲಿ ತೊಡಗಿಸಿಕೊಂಡಂಥ ನೀವೆಲ್ಲ ಪುಣ್ಯಭಾಗಿಗಳು, ನೀವೆಲ್ಲ ಪುಣ್ಯಾತ್ಮರು, ನೀವೆಲ್ಲ ಭಾಗ್ಯವಂತರು. ಅದಕ್ಕೆ ಮುಂದಿನ ವರ್ಷ ಇದಕ್ಕಿಂತ ಇದು ಇನ್ನೂ ಚೆನ್ನಾಗಾಗಲಿ. ಮುಂದಿನ ವರ್ಷ 10ವರೆಗೆ ಸರಿಯಾಗಿ ಶುರು ಮಾಡಿ. ನೀವು 10ವರೆಗೆ ಸರಿಯಾಗಿ ಅಂದ್ರೆ ನಿಮ್ಮಲ್ಲೇ ಬದ್ಧತೆ ಇಲ್ಲಂದ್ರ, ನಿಮ್ಮಲ್ಲೇ ಸಿದ್ಧತೆ ಇಲ್ಲಂದ್ರ ಅವರು ಎಲ್ಲೇಶ್ವರ ಅವರು ಹಂಗ ಬಿಡು ನಮ್ಮಂಗೆ ಲೇಟ್ ಮಾಡ್ತಾರ ಅಂತಾರೆ ನಿಮ್ಮ ಬಗ್ಗೆ. ಹಾಗೆ ಅನ್ನಿಸೋದು ಬೇಡ. 10ವರೆಗೆ ನೀವು ಸಮಯ ಹಾಕಿರಲ್ಲ, 10ವರೆಗೆ ಬಂದ್ಬಿಡ್ಬೇಕು. 10ವರೆಗೆ ಕಾರ್ಯಕ್ರಮ ಆರಂಭ ಆಗಿಬಿಡ್ಬೇಕು.
ಇನ್ನೊಂದು ಸಂಗತಿ ನಾನು ಸಂತೋಷ ಹೇಳ್ತೇನೆ, ನಿಮಗೆ ಶಾಖಾ ಅಧಿಕಾರಿಗಳು ಬಹಳ ಚಲೋ ಬಂದಾರ, ಅವ್ರ ಮನಸ್ಸು ಬಹಳ ಚಲೋ ಇದೆ. ಅವ್ರಿಗೆ ನಿಮ್ಮನ್ನು ನೋಡಿ ಕಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ಬಿಟ್ಟದ. ಹಾಗಾಗಿ ಒಳ್ಳೆ ಶಾಖಾ ಅಧಿಕಾರಿಗಳು, ಒಳ್ಳೆ ವಾತಾವರಣ, ಒಳ್ಳೆ ಇಂಥ ಸಂದರ್ಭಗಳಿದ್ದಾಗ ಅದನ್ನು ಸದುಪಯೋಗ ಮಾಡಿಕೊಂಡು ಸೇವಾ ಮಾಡಿದ್ರೆ ಜೀವನ ಧನ್ಯ ಆಗತ್ತ. ಅಂಥ ಧನ್ಯಾತ್ಮದ ಕ್ಷಣಗಳು ಇವೆಲ್ಲ. ನೀವು ಯಾರ್ಯಾರು ಇದ್ರಾಗ ತೊಡಗಿರಿ, ನಿಮ್ಮ ಮನೆಯವ್ರನ್ನ ತೊಡಗಿಸ್ರಿ, ಯಾರ್ಯಾರು ನೀವು ತೊಡಗಿರಿ, ನಿಮ್ಮ ಮನೆ ಮಾಲಕರನ್ನ ತೊಡಗಿಸ್ರಿ. ನೀವು ಸತಿಪತಿಗಳೊಂದಾದ ಭಕ್ತಿ ಹಿತೋಪದೇಶವಂಗೆ ಗಂಡ ಹೆಂಡತಿ ಕೂಡಿ ಇದನ್ನ ಮಾಡಕ್ ಹತ್ತಿದ್ರ ಅವ್ರಂತೇಳಿ ಆದ್ರೆ ನಮಗ ಆಸರ ಸಿಗ್ತದ್ರಿ. ಬ್ಯಾಂಕ್ನವ್ರು ಕೊಡುದಿಲ್ರಿ, ನಿಮ್ಗೆ ಗೊತ್ತದ, ಬ್ಯಾಂಕ್ನವ್ರು ಕೊಡುದಿಲ್ಲ, LIC ಕೊಡ್ತಾರ. ಆ ಕಷ್ಟ, ಆ ನಷ್ಟ, ಆ ನೋವು, ಆ ಸಂಕಟ ಮತ್ತೊಬ್ಬರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ LIC ಮಾಡ್ತಾ ಇದೆ. ಅದಕ್ಕೆ ಇಬ್ಬರು ಗಂಡ ಹೆಂಡತಿ ಇಂಥ ಕೆಲಸ ಮಾಡಿದ್ರೆ ಅದು ಪರಮಾತ್ಮನಿಗೆ ಮುಡುತ್ತದ. ಅಂಥ ಕೆಲಸ ಆಗಲಿ. ನಾನು ನೋಡಿದಂಗೆ ಉತ್ತರ ಕರ್ನಾಟಕದಲ್ಲಿ ನಾನು ನೋಡಿದಂಗ ಈ ಥರ ಈ ಥರ ಭಾರತೀಯ ವಿಮಾ ಪ್ರತಿನಿಧಿಗಳು ಒಕ್ಕಟ್ಟಾಗೋದು ಬಹಳ ಕಷ್ಟದ. ಇವತ್ತ ಏಡಿ ಜಾತಿಗೆ ಸೇರಿಬಿಟ್ಟು ನಾವು ಅವ್ರ ಕಾಲು ಇವ್ರು ಜಗ್ತಾರ, ಇವ್ರ ಕಾಲು ಅವ್ರು ಜಗ್ತಾರ. ಆದ್ರೆ ಇಲ್ಲಿ ಹಂಗಿಲ್ಲ. ನವಲಗುಂದ ನೀವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಒಂದು ಸಂಘಟನೆ ಮಾಡಿಕೊಂಡು ರಿಪೋರ್ಟ್ ಓದಿದ್ರಿ, ಕೇಳಿದ್ರೆ ಸಂತೋಷ ಆಯ್ತು. ಎಡಿಟ್ ರಿಪೋರ್ಟ್ ಓದಿದ್ರಿ, ಅದನ್ನು ಕೇಳಿ ಸಂತೋಷ ಆಯ್ತು. ಆನಂತರ ಹೊಸ ಪದಾಧಿಕಾರಿಗಳನ್ನ ಜೆಂಡಾ ಹಸ್ತಾಂತರಿಸುವುದರ ಮೂಲಕವಾಗಿ ಹೊಸ ಪದಾಧಿಕಾರಿಗಳನ್ನ ಮಾಡಿದ್ರಿ, ಅದನ್ನು ನೋಡಿದೆ, ಅದು ಸಂತೋಷ ಆಯ್ತು. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ನಮ್ಮದೇ ಕಾರ್ಯಕ್ರಮ. ಇಲ್ಲಿ ನಾ ಸರ್ಕಾರಿ ಕಾರ್ಯಕ್ರಮ ನೋಡಿನಿ, ಅವರು ಸನ್ಮಾನ ಮಾಡಿಸ್ಕೊಂಡು ಕೂಡ ಹೋಗೇ ಬಿಟ್ಟಿರ್ತಾರೆ, ಕುರ್ಚಿ ಎಲ್ಲ ಖಾಲಿ ಇರ್ತಾವ. ಆದ್ರೆ ಇಲ್ಲಿ ಯಾರೊಬ್ರು ಹೋಗಿಲ್ಲ, ಯಾಕಂದ್ರೆ ನಮ್ಮದೇ ಕಾರ್ಯಕ್ರಮ ಇದು ನಮ್ಮದೇ ಕಾರ್ಯಕ್ರಮ, ನಮ್ಮ ಅಂಗೈ ಕನ್ನಡಿ ಕಾರ್ಯಕ್ರಮ, ನಮ್ಮನ್ನು ನಾವು ನೋಡಿಕೊಳ್ಳೋ ಕಾರ್ಯಕ್ರಮ, ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳೋ ಕಾರ್ಯಕ್ರಮ, ನಮ್ಮಷ್ಟಕ್ಕೆ ನಾವೇ ಚೇಂಜ್ ಆಗುವಂಥ ಕಾರ್ಯಕ್ರಮ. ನಮ್ಮಷ್ಟಕ್ಕೆ ನಾವೇ ಚೆಕ್ ಮಾಡ್ಕೋಬೇಕು, ನಮ್ಮಷ್ಟಕ್ಕೆ ನಾವೇ ಚೇಂಜ್ ಆಗಬೇಕು. ಮನುಷ್ಯರಾಗಿ ಹುಟ್ಟಿದ್ದೇವೆ, ನಾವು ಎಷ್ಟು ಮಂದಿ ಮುಟ್ಟಿದ್ದೇವೆ, ಎಷ್ಟು ಮಂದಿಗೆ ನಮ್ಮ ಸೇವಾ ಮುಟ್ಟದ, ಎಷ್ಟು ಮಂದಿ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಅನ್ನುವಂಥ ಈ ವಾರ್ಷಿಕ ಸಾಮಾನ್ಯ ಸಭೆ, ಇದು ವಾರ್ಷಿಕ ಸಾಮಾನ್ಯ ಸಭೆ ಹೆಸರಿಗೆ ಅಷ್ಟೇ, ಅದ್ರ ವಿಶೇಷವಾದಂಥ ಹಬ್ಬ ಇದು, ವಿಶೇಷವಾದಂಥ ಉತ್ಸವ ಇದು, ವಿಶೇಷವಾದಂಥ ಸಂಭ್ರಮ ಇದು ಉತ್ತರೋತ್ತರವಾಗಿ ಬೆಳಗಲಿ. ತಾವೆಲ್ಲ ಕಪ್ಪತ್ತಗುಡ್ಡಕ್ಕೆ ಬರ್ಬೇಕಂತ ನಾನು ತಮ್ಮನ್ನು ವಿನಂತಿಸಿಕೊಳ್ತೇನೆ. ನಿಮ್ಮ ಕಪ್ಪತ್ತಗುಡ್ಡ, ನಾನು ನಿಮ್ಮ ಜೀವಮಾಕ್ಕೆ ಬಂದಿದ್ದೇನೆ. LIC ನಮ್ಮದು, ಕಪ್ಪತ್ತಗುಡ್ಡ ನಿಮ್ಮದು. 80,000 ಎಕರೆ ಐತ್ರಿ ಕಪ್ಪತ್ತಗುಡ್ಡ. 80,000 ಎಕರೆ ಅದು ಯಾರ ಮುಂದೆ ಹೇಳ್ಬೇಡ್ರಿ. ಮತ್ತೆ 80,000 ಎಕರೆ ಅದ. ಮತ್ತು ಅದ್ರ ಬಂಗಾರ ಸಿಗುತ್ತದ. ಬ್ರಿಟಿಷರು ಅವಾಗಿನ ಕಾಲಕ್ಕನ ಕಪ್ಪತ್ತಗುಡ್ಡದ ಬಂಗಾರ ಐತಂತ 1890ರಾಗನ ಬರೆದಿಟ್ಟು ಹೋಗಿದ್ದಾರೆ. ಇವತ್ತಿನ ಬಂಡವಾಳಶಾಹಿಗಳು, ಇವತ್ತಿನ ಅಧಿಕಾರಶಾಹಿ, ಇವತ್ತಿನ ಬಂಡವಾಳಶಾಹಿ ಕಪ್ಪತ್ತಗುಡ್ಡದ ಬಂಗಾರ ಐತಂತ ಪತ್ತೆ ಹಚ್ಚಿ ಅದನ್ನು ಗೆಬರ್ಬೇಕು, ಅದನ್ನು ಎತ್ತಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು. ಆದ್ರೆ ನಿಮ್ಮೆಲ್ಲರ ಪುಣ್ಯದಿಂದ ಕಪ್ಪತ್ತಗುಡ್ಡ ಉಳಿದದು. ನಿಮ್ಮೆಲ್ಲರ ಪುಣ್ಯ ಅಂದ್ರೆ ಉತ್ತರ ಕರ್ನಾಟಕದ 15 ಜಿಲ್ಲೆಗಳ ಭಕ್ತರೇನಿದ್ದಾರೆ, 15 ಜಿಲ್ಲೆಗಳ ಭಕ್ತರ ಪುಣ್ಯದಿಂದ ಕಪ್ಪತ್ತಗುಡ್ಡ ಉಳಿದದ. ಈಗ ಅದನ್ನ 7 ಕೋಟಿ ಕನ್ನಡಿಗರ ಜೊತೆಗೆ, ಕರ್ನಾಟಕದ ಸಮಸ್ತ 7 ಕೋಟಿ ಕನ್ನಡಿಗರ ಜೊತೆಗೆ ಕಪ್ಪತ್ತಗುಡ್ಡದ ಭಾವಬಂಧದ ಬೆಸುಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ಕಪ್ಪತ್ತಗುಡ್ಡಕ್ಕೆ ಬರಬೇಕು. ನಿಮ್ಮ ಶಾಖಾಧಿಕಾರಿಗಳನ್ನು ಕರ್ಕೊಂಡು, ನಿಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇಡೀ ಈ ನವಲಗುಂದದ ಭಾರತೀಯ ವಿಮಾ ನಿಗಮದ ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನೀವೆಲ್ಲರೂ ಕಪ್ಪತ್ತಗುಡ್ಡಕ್ಕೆ ಬರಬೇಕಂತ ಆಹ್ವಾನ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜಯ ಮಂಗಲಂ ಜಯ